ಧಮಕಿ ಹಾಕ್ತಾ ಇರುವಂಥ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಇರಾನ್ ಒಂದು ಎಚ್ಚರಿಕೆ ಸಂದೇಶ ರವಾನೆ ಮಾಡ್ತಾ ಇದೆ. ಏನದು? ನಮ್ಮ ಬಳಿ ಇನ್ನೂ ಸಿಕ್ಕಾಪಟ್ಟೆ ಅಸ್ತ್ರ ಇದ್ದಾವೆ, ನಿಮಗೆ ಗೊತ್ತಿಲ್ಲ. ನಮ್ಮ ಬಳಿ ಶಸ್ತ್ರಾಸ್ತ್ರಗಳು ಸಾಕಷ್ಟು ಇದ್ದಾವೆ, ಸಾಕಷ್ಟು ವೆಪನ್ಗಳಿದ್ದಾವೆ, ಇನ್ನೂ ಯೂಸೇ ಮಾಡಿಲ್ಲ, ನಾವು ಇನ್ನೂ ಬಳಕೆ ಆಗಿಲ್ಲ. ನಮ್ಮ ಯುದ್ಧ ಸಾಮರ್ಥ್ಯ ಇನ್ನೂ ಕುಗ್ಗಿಲ್ಲ, ನಾವು ಇನ್ನೂ ಪ್ರಬಲರು, ಪೂರ್ಣವಾಗಿ ಸೇನಾ ಬಲವನ್ನು ನಾವಿನ್ನೂ ನಿಯೋಜನೆ ಮಾಡಿಲ್ಲ. ಸಂಘರ್ಷ ಮುಂದುವರೆದ್ರೆ ಎಲ್ಲ ಶಸ್ತ್ರಾಸ್ತ್ರ ಪ್ರಯೋಗಿಸ್ತೀವಿ ಅಂತ ಹೇಳ್ತಾ ಇದೆ. ಯುದ್ಧ ಮುಂದುವರೆದ್ರೆ ನಾವೇನು ಅಂತ ತೋರಿಸ್ತೀವಿ. ಯುದ್ಧವನ್ನು ಎಲ್ಲಕ್ಕೆ ನಿಲ್ಲಿಸಿದರೆ ಒಳ್ಳೆಯದು, ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸಿದರೆ ಒಳ್ಳೆಯದು. ಶತ್ರುಗಳಿಗೆ ತಿಳಿದಿಲ್ಲದ ಸಾಮರ್ಥ್ಯವನ್ನು ಅನಾವರಣಗೊಳಿಸ್ತೀವಿ. ಯುದ್ಧ ಭೂಮಿಯಲ್ಲಿ ನಾವು ಹೊಸ ತಂತ್ರವನ್ನು ಹೂಡ್ತೀವಿ. ಅದು ನಿಮಗೆ ಗೊತ್ತೇ ಇಲ್ಲ, ನೀವು ಶಾಕ್ ಆಗೋದು ಗ್ಯಾರಂಟಿ, ಫಿಕ್ಸ್, ಖಚಿತ. ಇರಾನ್ ಸೇನಾಪಡೆಗಳ ವಕ್ತಾರ ಮೊಹಿಬಿ ಡೆಡ್ಲಿ ವಾರ್ನ್ ಮಾಡಿದ್ದಾರೆ. ಈಗೇನು ಟ್ರಂಪ್ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಈಗ ಇರಾನ್ ಅದಕ್ಕೆ ಪ್ರತ್ಯುತ್ತರವಾಗಿ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇದೆ. ನಮ್ಮ ಬಳಿ ಸಿಕ್ಕಾಪಟ್ಟೆ ವೆಪನ್ಸ್ಗಳಿದ್ದಾವೆ, ಶಸ್ತ್ರಾಸ್ತ್ರಗಳು ನೀವು ಊಹೆ ಮಾಡೋಕ್ಕೂ ಆಗಲ್ಲ. ನಮ್ಮ ಕೆಪಾಸಿಟಿ ಏನಿದೆ ಅನ್ನೋದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಎಸ್, ಯುದ್ಧ, ಎಲ್ಲ ಕಡೆ ಯುದ್ಧ. ಒಂದು ಕಡೆ ಆಂತರಿಕ ಯುದ್ಧ, ಇನ್ನೊಂದು ಕಡೆ ಬಹಿರಂಗ ಯುದ್ಧ. ಒಟ್ಟಿನಲ್ಲಿ ಈ ಯುದ್ಧ ಇಲ್ಲ ಅಂದರೆ ಜೀವನವೇ ಇಲ್ಲ ಅನ್ನುವ ಒಂದು ಹಂತವನ್ನು ನಾವೆಲ್ಲ ತಲುಪಿದ್ದೀವಿ. ಈಗ ಟ್ರಂಪ್ ಯುದ್ಧವನ್ನು ನಿಲ್ಲಿಸಿದರೆ ತುಂಬ ಒಳ್ಳೆಯದು ಅನ್ನೋದನ್ನು ಇರಾನ್ ಈ ಮೂಲಕ ಹೇಳ್ತಾ ಇದೆ. ಈಗ ಬಹಳಷ್ಟು ನಷ್ಟ ಸಂಭವಿಸಿದ್ದಾವೆ, ಇನ್ಫ್ಲೇಷನ್ಸ್ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಎಲ್ಲ ಸ್ಟಾಕ್ಸ್ ಇರಬಹುದು, ಚಿನ್ನ ಬೆಳ್ಳಿ ದರದಲ್ಲಿರಬಹುದು, ಎಲ್ಲದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಜನರ ಜೀವನದ ಮೇಲೆ. ಯಾಕಂತ ಹೇಳಿದ್ರೆ ಮಾನವ ಸಂಘಜೀವಿ ಅಂತ ಹೇಳ್ತೀವಿ. ಅಲ್ಲೆಲ್ಲೋ ನಡೀತಾ ಇದ್ರೆ ನಮಗೇನ್ರಿ ಅನ್ನೋ ಹಾಗಿಲ್ಲ. ಇದೆಲ್ಲ ಕೂಡ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಭಾಗವಹಿಸ್ತಾ ಇರ್ತೀವಿ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ. ಹಾಗಾಗಿ ಇರಾನ್ ಆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ.